ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೃದಯ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಿಮಗೋಸ್ಕರ. ಎಸ್, ಅದುವೇ ವೈರಸ್. ಸೊ ವೈರಸ್ ಬಗ್ಗೆ ಹಲವಾರು ಬಾರಿ ನಮ್ಮ KEA ಮತ್ತು KPSC ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಆಗಿರೋದನ್ನ ನೋಡಿದ್ದೀವಿ, ಅಥವಾ ಗ್ರೂಪ್ ಸಿಯಲ್ಲಿ ಕೂಡ ಹಲವಾರು ಬಾರಿ ಪ್ರಶ್ನೆ ಆಗಿದೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅವುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವೈರಸ್ ಅಂದರೆ ಏನು, ಅಥವಾ ಅದರಲ್ಲಿ ಯಾವ್ಯಾವ ವಿಧಗಳಿದಾವ, ರೈಟ್? ಈ ವೈರಸ್ ಅಟ್ಯಾಕ್ ಆಗಬಾರ್ದಂದ್ರೆ ಏನೇನು ಮಾಡಬೇಕು ನಮ್ಮ ಕಂಪ್ಯೂಟರ್ಗೆ, ರೈಟ್? ಸೊ ಈ ಎಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಬನ್ನಿ ಆಕ್ಚುಯಲ್ ಕಂಟೆಂಟನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನಮ್ಮ ಹೆಡ್ಡಿಂಗ್ ಬಂದ್ಬಿಟ್ಟು ವೈರಸ್. ಸಿಂಪಲ್ ಆಗಿ ವೈರಸ್ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕಂದ್ರೆ ಇಟ್ ಈಸ್ ಎನ್ ಬ್ಯಾಡ್ ಪ್ರೋಗ್ರಾಮ್. ಓಕೆ, ಇದು ಒಂದು ಬ್ಯಾಡ್ ಆಗಿರ್ತಕ್ಕಂಥ ಪ್ರೋಗ್ರಾಮ್. ಏನು ಹಿಂಗಂದ್ರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮಗೆ ಯಾವುದೋ ಒಂದು ಮೂವಿ ನೋಡ್ತಾ ಇದ್ರ ಅಂತ ಅನ್ಕೊಳ್ಳಿ, ಯಾವುದೇ ಒಂದು ಫಿಲ್ಮನ್ನು ನೋಡ್ತಾ ಇದ್ರೆ ಅಲ್ಲಿ ಆಬ್ವಿಯಸ್ಲಿ ನಿಮಗೆ ಹೀರೋ ಇದ್ದೇ ಇರ್ತಾನ. ಹೀರೋ ಜೊತೆಗೆ ಯಾರು ಇರ್ತಾನ? ವಿಲನ್ ಕೂಡ ಇರ್ತಾನ. ಸೊ ಹೀರೋ ಈಸ್ ಅ ಗುಡ್ ಕ್ಯಾರೆಕ್ಟರ್, ವಿಲನ್ ಈಸ್ ಅ ಬ್ಯಾಡ್ ಕ್ಯಾರೆಕ್ಟರ್. ಅದೇ ರೀತಿಯಾಗಿ ಕಂಪ್ಯೂಟರಲ್ಲಿ, ರೈಟ್, ನಾರ್ಮಲ್ ಪ್ರೋಗ್ರಾಮ್ಸ್ ಅಂತ ಬಂದಾಗ ಅವು ಗುಡ್ ಪ್ರೋಗ್ರಾಮ್ಸ್, ಬ್ಯಾಡ್ ಪ್ರೋಗ್ರಾಮ್ ಅಂತ ಬಂದಾಗ ವೈರಸ್. ಗುಡ್ ಪ್ರೋಗ್ರಾಮ್ಸ್ ಏನು ಮಾಡ್ತದೆ? ಒಳ್ಳೇದನ್ನ ಮಾಡ್ತದೆ ಕಂಪ್ಯೂಟರ್ಗೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫೈಲನ್ನು ಓಪನ್ ಮಾಡಬೇಕಾಗಿತ್ತಂದ್ರೆ ಬ್ಯಾಕ್ ಅಲ್ಲಿ ಅದಕ್ಕೂ ಒಂದು ಪ್ರೋಗ್ರಾಮ್ ಇರ್ತದೆ. ಅಥವಾ ಇದೇ ರೀತಿಯಾಗಿ ನಿಮ್ಮ ಡಿಸ್ಪ್ಲೇ ಕಾಣ್ಬೇಕಂತ ಬ್ಯಾಕ್ ಅಲ್ಲಿ ಪ್ರೋಗ್ರಾಮ್ ಇರುತ್ತೆ. ಅದರ ಪ್ರಕಾರ ನಿಮ್ಮ ಡಿಸ್ಪ್ಲೇ ಪ್ರಾಪರ್ ಆಗಿ ಶೋ ಆಗ್ತಿರ್ತದೆ ನಿಮ್ಮ ಮಾನಿಟರ್ ಮೇಲೆ, ರೈಟ್? ಅಂದರೆ ಡೆಸ್ಕ್ಟಾಪ್ ಎಲ್ಲಿ ಬರಬೇಕು, ಡೌನ್ಲೋಡ್ಸ್ ಎಲ್ಲಿ ಬರಬೇಕು, ಡಾಕ್ಯುಮೆಂಟ್ಸ್ ಎಲ್ಲಿ ಬರಬೇಕು, ಅಥವಾ ನಿಮ್ಮ EXE ಫೈಲ್ ಹೆಂಗೆ ರನ್ ಆಗಬೇಕು, ಅಲ್ವಾ? ಸೊ ಪ್ರಾಪರ್ ಆಗಿ ಪ್ರೋಗ್ರಾಮಿಂಗ್ ಇರ್ತದೆ ಬ್ಯಾಕ್ ಅಲ್ಲಿ. ಅದರ ಪ್ರಕಾರ ನಿಮಗೆ ಡೇಟಾವನ್ನ ತೋರಿಸ್ತಾ ಇರ್ತದೆ ಕನ್ಸೋಲಲ್ಲಿ, ಅಲ್ವಾ? ಸೊ ಅವು ಗುಡ್ ಪ್ರೋಗ್ರಾಮ್ಸ್ ನಮಗೆ ಬೇಕು, ಅದರಿಂದ ತುಂಬಾನೇ ಅವಶ್ಯಕತೆ ಇದೆ. ಬಟ್ ಇವು ಬ್ಯಾಡ್ ಪ್ರೋಗ್ರಾಮ್ ಅಂದ್ರೆ ಏನು? ಇವುಗಳಿಂದ ನಮಗೆ ಅವಶ್ಯಕತೆ ಇಲ್ಲ. ಸೊ ಇವು ಒಂದು ರೀತಿಯಾಗಿರ್ತಕ್ಕಂಥ ಮೆಲಿಸಿಯಸ್ ಸಾಫ್ಟ್ವೇರ್ಸ್. ಓಕೆ, ಯಾವ ತರ ಸಾಫ್ಟ್ವೇರ್ ಅಪ್ಪ ಇವು? ದೀಸ್ ಆರ್ ಅ ಮೆಲಿಸಿಯಸ್ ಸಾಫ್ಟ್ವೇರ್. ಇವು ನಮ್ಮ ಕಂಪ್ಯೂಟರ್ಗೆ ಬಂದು ಸೇರಿಕೊಳ್ಳೋದರಿಂದ ನಮ್ಮ ಕಂಪ್ಯೂಟರ್ಗೆ ಹಾನಿ ಆಗ್ತದೆ. ನಮ್ಮ ಕಂಪ್ಯೂಟರ್ನ ಪರ್ಫಾರ್ಮೆನ್ಸ್ ಸ್ಲೋ ಆಗ್ತದೆ, ಪ್ರಾಪರ್ ಆಗಿ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಲವಾರು ಡಿಸ್ಅಡ್ವಾಂಟೇಜ್ಗಳು ಈ ವೈರಸ್ ಅಲ್ಲಿ ಇದಾವ. ಸೊ ವೈರಸ್ ಅಂದ್ರೆ ಒಂದೇನಾ, ಬೇರೆ ಬೇರೆ ಕೆಟಗರಿ ಇದೆಯಾ? ಎಸ್, ಇದರಲ್ಲೂ ಕೂಡ ಬೇರೆ ಬೇರೆ ಕೆಟಗರಿ ಇರೋದನ್ನ ನೋಡ್ತೀವಿ. ಆಸ್ ಯೂಶುವಲ್ ಇದೇ ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳಿ. ನೀವು ವಿಲನ್ ಅಂತ ನೋಡಿದಾಗ ಒಂದು ಮೂವಿಯಲ್ಲಿ ಒಬ್ರು ವಿಲನ್ ಇರೋದಿಲ್ಲ, ಒಂದ್ 4-5 ಜನ ವಿಲನ್ ಇರ್ತಾರಂತ ಅನ್ಕೊಳ್ಳಿ, ರೈಟ್? ಒಬ್ಬ ಮೇನ್ ವಿಲನ್ ಇರ್ತಾನ, ಅವನ ಕೆಳಗಡೆ ಒಂದಿಬ್ರು, ಅವನ ಕೆಳಗಡೆ ಒಬ್ರು, ಅಲ್ವಾ? ಅದೇ ರೀತಿಯಾಗಿ ಈ ಬ್ಯಾಡ್ ಪ್ರೋಗ್ರಾಮ್ಸ್ ಅಥವಾ ವೈರಸ್ ಅಂತ ಬಂದಾಗ ಇವು ಕೂಡ ಹಲವಾರು ಇರೋದನ್ನ ನಾವು ನೋಡ್ತೀವಿ ಕಂಪ್ಯೂಟರ್ ಅಲ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಹಾಗೆ ಈ ವೈರಸ್ ಅಂತ ಬಂದಾಗ ಪ್ರತಿಯೊಂದು ಅಕ್ಷರವು ಒಂದೊಂದು ಮೀನಿಂಗ್ ಅನ್ನ ಹೇಳ್ತಾ ಹೋಗ್ತದೆ. ವಿ ನಮಗೆ ವೈಟಲ್ ಅಂತ ಹೇಳಿದ್ರೆ, ಐ ಇನ್ಫಾರ್ಮೇಶನ್ ಅಂತ ಹೇಳ್ತದೆ, ಆರ್ ಬಂದ್ಬಿಟ್ಟು ರಿಸೋರ್ಸ್, ಯು ಬಂದ್ಬಿಟ್ಟು ಅಂಡರ್, ಎಸ್ ಬಂದ್ಬಿಟ್ಟು ಸೀಸ್. ಸೊ ಇವೆಲ್ಲವೂ ಕೂಡಿಕೊಂಡು ನಮ್ಗೇನಾಗಿದೆ? ಈ ವೈರಸ್ ಅನ್ನುವ ಪದ ಹುಟ್ಟಿಕೊಂಡದ ಸ್ನೇಹಿತರೆ. ಏನಪ್ಪಾ, ಮತ್ತೊಂದ್ಸಲ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಎಕ್ಸಾಮ್ ಅಲ್ಲೇ ಕೇಳ್ತಾರ ನಿಮಗೆ. ವೈರಸ್ ಇದ್ರೊಳಗಡೆ ವಾಟ್ ಈಸ್ ಐ ಸ್ಟ್ಯಾಂಡ್ಸ್ ಫಾರ್. ಸೊ ಬಂದ್ಬಿಡ್ತಾ ಎಕ್ಸಾಮ್ ಅಲ್ಲಿ ನಿಮಗೆ. ಸೊ ಗೊತ್ತಿರಬೇಕು, ಐ ಅಂತ ಬಂದ್ರೆ ಇನ್ಫಾರ್ಮೇಶನ್, ಅಲ್ವಾ? ಸೊ ಐ ಆಮ್ ರೀಡಿಂಗ್ ಒನ್ ಮೋರ್ ಟೈಮ್. ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ಸೀಸ್. ಯಾವುದಿದು? ವೈರಸ್ ಅಂತ ಬಂದಾಗ ಅದರದ್ದು ಫುಲ್ ಫಾರ್ಮ್. ಹಾಗೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಡೆಫಿನೇಷನ್ ಅನ್ನು ಕೂಡ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಅ ವೈರಸ್ ಈಸ್ ಅ ಮೆಲಿಸಿಯಸ್ ಪ್ರೋಗ್ರಾಮ್ ಆರ್ ಅ ಸಾಫ್ಟ್ವೇರ್ ಹೂಸ್ ಏಮ್ ಈಸ್ ಟು ಹಾರ್ಮ್ ಆರ್ ಡ್ಯಾಮೇಜ್ ದ ಡೇಟಾ. ಸೊ ಒಟ್ಟಾರೆಯಾಗಿ ಈ ವೈರಸ್ನ ಕೆಲಸ ಏನಪ್ಪಾ? ನಮ್ಮ ಕಂಪ್ಯೂಟರ್ಗೆ ಹಾರ್ಮ್ ಮಾಡೋದಾಗಿರ್ಬೋದು, ಅಥವಾ ಅದನ್ನ ಡ್ಯಾಮೇಜ್ ಮಾಡೋದಾಗಿರ್ಬೋದು, ಪ್ರಾಪರ್ ಆಗಿ ಡೇಟಾ. ಓಕೆ, ಸೊ ಅದನ್ನ ನಾವು ವೈರಸ್ ಅಂತ ಕರಿತೇವೆ. ಸೊ ಹೋಪ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಜಸ್ಟ್ ಒಂದು ವರ್ಡ್ ನಿಮ್ಮ ಮೈಂಡ್ಗೆ ಬಂದ್ಬಿಡಕು, ವೈರಸ್ ಅಂದಾಕ್ಷಣ ಒಂದು ಕೆಟ್ಟ ಪ್ರೋಗ್ರಾಮ್, ಓಕೆ, ಅಥವಾ ಒಬ್ಬ ಬ್ಯಾಡ್ ವಿಲನ್ ಅಂತ ಅನ್ಕೋಬೇಕು ನೀವು ವೈರಸ್ ಅಂತ ಬಂದಾಗ. ನೆಕ್ಸ್ಟ್, ಈ ಫಸ್ಟ್ ವೈರಸ್ ಎಲ್ಲಿ ಹುಡ್ಕೋತಪ್ಪ? ಅದು ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿದೆ. ನಮ್ಮ SSC CGL ಎಕ್ಸಾಮ್ ಅಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದಾರೆ ನೋಡಿ. ವೈರಸ್ ಹುಟ್ಕೊಂಡಿರೋದು ಯಾವುದು, ಹಾಗೆ ಯಾವ ವರ್ಷದಲ್ಲಿ ಅಂತ ಹೇಳಿ ಇಲ್ಲಿ ಕೊಡ್ತಾ ಹೋಗ್ತೀನಿ ನೋಡಿ. ಫಸ್ಟ್ ವೈರಸ್ ವಾಸ್ ಡೆವಲಪ್ಡ್ ಇನ್ 1971. 1971ರಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದು ಈ ವೈರಸ್ ಅನ್ನ. ಅದರ ಹೆಸರು ಬಂದ್ಬಿಟ್ಟು ಕ್ರೀಫರ್. ಓಕೆ, ಸೊ ಇಸ್ವಿ ಕೇಳಿದ್ರೆ 1971 ಅಂತ ಹೇಳ್ಬೇಕು. ಹಾಗೆ ಆ ಒಂದು ವೈರಸ್ ಹೆಸರು ಏನಂತ ಕೇಳಿದ್ರೆ ಕ್ರೀಪರ್. ವೆರಿ ಇಂಪಾರ್ಟೆಂಟ್. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್. ಹೋಪ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಡೆಫಿನೇಷನ್ ಅಂತ ಬಂದಾಗ. ಹಾಗಾದ್ರೆ ಈ ವೈರಸ್ನಲ್ಲಿರುವ ವಿಧಗಳು ಯಾವ್ಯಾವುದು? ನಾನು ಆವಾಗಲೇ ಹೇಳಿದೆ, ಒಂದು ಮೂವಿ ಅಂದಾಕ್ಷಣ
ತುಂಬಾ ಜನ ಅದರಲ್ಲಿ ವಿಲನ್ಗಳು ಬರ್ತಾ ಇರ್ತಾರ ಅಲ್ವಾ. ಹಂಗೆ ಈ ವೈರಸ್ ಅಂತ ಬಂದಾಗ ಇದರಲ್ಲೂ ಕೂಡ ಹಲವಾರು ವಿಧಗಳು ಇರೋದನ್ನ ನೋಡ್ತೀವಿ. ಸೊ ಎಕ್ಸಾಮ್ ದೃಷ್ಟಿಯಿಂದ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾವೆಲ್ಲ ಬರ್ತಾವ ಹಾಗೆ ಅವುಗಳಿಗೆ ಎಕ್ಸಾಂಪಲ್ಸ್ಗಳು ಯಾವುದು, ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಹೋದಾಗ. ಓಕೆ, ಸೊ ನಾನು ಹೇಳಿದೆ ನಿಮಗೆ ಅದರಲ್ಲಿ ತುಂಬಾ ವಿಧಗಳಿದಾವ ಅಂತ ಹೇಳಿ, ಬಟ್ ಆ ವಿಧಗಳನ್ನ ಹೆಂಗ್ ನೆನ್ಪಿಡಬೇಕು ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗ್ತದೆ ವಿಧಗಳ ಹೆಂಗ್ ಕ್ಯಾಟಗರಿ ಮಾಡ್ಬೇಕಪ್ಪ ಅಂತ ಹೇಳಿ. ಸೊ ಒಂದು ಪಾಯಿಂಟ್ ಅನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಮುಗಿದೋಯ್ತು. ಈ ವಿಧಗಳು ಅಂತ ಬಂದಾಗ ಐ ವಿಲ್ ರೈಟ್ ಇಟ್ ಡೌನ್ ಅಗೇನ್. ವೈರಸ್ನ ವಿಧಗಳು ಅಂತ ಬಂದಾಗ ಅವು ಎಲ್ಲಿಗೆ ಅಟ್ಯಾಕ್ ಮಾಡ್ತಾವು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅವುಗಳ ಮೇಲೆ ಈ ಕಂಪ್ಲೀಟ್ ಏನಿದಾವಪ್ಪ ಟೈಪ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಸೂಪರ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ಸೊ ನಿಮಗೆ ಮೈಂಡ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ವೈರಸ್ಗಳಲ್ಲಿ ತುಂಬಾನೇ ಟೈಪ್ಸ್ ಬರ್ತಾವೆ, ನೀವು ನೋಡ್ತಾ ಹೋಗ್ತೀರಾ ಈ ವಿಡಿಯೋದಲ್ಲಿ. ಸೊ ಅವುಗಳನ್ನ ಕಲಿಬೇಕಾದ್ರೆ ನೀವು ನಾನು ಹೇಳುವಾಗ ಒಂದನ್ನ ನೀವು ಗಮನವಿಟ್ಟು ಕೇಳ್ತಾ ಹೋಗಿ, ಎಲ್ಲಿಗೆ ಅಟ್ಯಾಕ್ ಆಗ್ತಾ ಇದೆ ಆ ವೈರಸ್ ಅನ್ನೋದು. ಕೆಲವೊಂದಿಷ್ಟು ಮೆಮೊರಿಗೆ ಅಟ್ಯಾಕ್ ಆಗ್ತಾವ, ರೈಟ್. ಕೆಲವೊಂದಿಷ್ಟು ಫೈಲ್ಸ್ಗೆ ಅಟ್ಯಾಕ್ ಆಗ್ತಾವ, ಕೆಲವೊಂದಿಷ್ಟು ಫೈಲ್ ಇಂಡೆಕ್ಸ್ಗೆ ಅಟ್ಯಾಕ್ ಆಗ್ತಾವ, ರೈಟ್. ಹಾಗೆ ಕೆಲವೊಂದಿಷ್ಟು ಮ್ಯಾಕ್ರೋ ಫೈಲ್ಸ್ಗೆ ಅಟ್ಯಾಕ್ ಆಗ್ತಾವ. ವಾಟ್ ಈಸ್ ಮ್ಯಾಕ್ರೋ ಫೈಲ್ಸ್? ಮ್ಯಾಕ್ರೋ ಫೈಲ್ಸ್ ಆರ್ ನಥಿಂಗ್ ಬಟ್ ಇವು ನಮ್ಮ ಡಾಕ್ಯುಮೆಂಟ್ಸ್ ಬರ್ತಾವಲ್ಲ ಎಕ್ಸೆಲ್ ಎಲ್ಲ, ಅವುಗಳಿಗೆ ನಾವು ಮ್ಯಾಕ್ರೋ ಫೈಲ್ಸ್ ಅಂತ ಕರಿತೀವಿ. ಮತ್ತೆ ಕೆಲವೊಂದಿಷ್ಟು ಬೂಟ್ ಸೆಕ್ಟರ್ಗೆ ಅಟ್ಯಾಕ್ ಆಗ್ತದೆ. ಬೂಟ್ ಸೆಕ್ಟರ್ ಅಂದ್ರೆ ಏನು? ನಮ್ಮ ಸರ್ವರ್ ರೀಬೂಟ್ ಆಗ್ತದಲ್ಲ ಆ ಒಂದು ಪ್ರಾಸೆಸ್ ಅಲ್ವಾ. ಸೊ ಈ ರೀತಿಯಾಗಿ ಪ್ರತಿಯೊಂದು ವೈರಸ್ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಅಟ್ಯಾಕ್ ಆಗ್ತದೆ ಕಂಪ್ಯೂಟರ್ ಒಳಗಡೆ. ಅದುವೇ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ. ಅಂದಾಗ ಮಾತ್ರ ನಿಮಗೆ ಕಾನ್ಸೆಪ್ಟ್ ಕಂಪ್ಲೀಟ್ಲಿ ಕ್ಲಿಯರ್ ಆಗ್ತದೆ. ಏನ್ ಬರ್ಬೇಕು ನಿಮ್ಮ ಮೈಂಡಿಗೆ? ವೈರಸ್ನ ವಿಧಗಳನ್ನ ಹೇಳ್ಬೇಕಂದ ಸಮಯದಲ್ಲಿ ಎಲ್ಲಿಗೆ, ಸಪೋಸ್ ನಾನು ಇವಾಗ ಟೈಪ್ಸ್ ಅನ್ನು ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ರೆಸಿಡೆಂಟ್ ವೈರಸ್ ಅಥವಾ ಪಾಲಿಮಾರ್ಫಿಕ್ ವೈರಸ್. ಸೊ ಪ್ರತಿಯೊಂದು ವೈರಸ್ ಹೇಳಬೇಕಾದಾಗ ನಿಮ್ಮ ಮೈಂಡ್ಗೆ ಬರಬೇಕು ವೇರ್ 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 ಸರ್, ಎಲ್ಲಿ ಅಪ್ಲೈ ಆಗುತ್ತೆ ಇದು, ಎಲ್ಲಿಗೆ ಅಟ್ಯಾಕ್ ಆಗುತ್ತೆ ಇದು. ಪಾಲಿಮಾರ್ಫಿಕ್ ಎಲ್ಲಿಗೆ ಅಟ್ಯಾಕ್ ಆಗುತ್ತೆ ಸರ್ ಇದು. ಓಕೆ, ಬೂಟ್ ಸೆಕ್ಟರ್ ವೈರಸ್ ಎಲ್ಲಿಗೆ ಅಟ್ಯಾಕ್ ಆಗುತ್ತೆ ಸರ್ ಇದು. ಎಸ್, ಅದು ಗೊತ್ತಿದ್ರೆ ನಿಮಗೆ ಈ ವೈರಸ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋಯ್ತು. ಓಕೆ, ಸೊ ಬನ್ನಿ ಹಾಗಾದ್ರೆ ಯಾವೆಲ್ಲ ವಿಧಗಳಿದಾವ, ಎಕ್ಸಾಂಪಲ್ಸ್ ಏನು, ಹಾಗೆ ಎಲ್ಲಿ ಅಟ್ಯಾಕ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, so our very first virus name is direct action virus. Very important, direct action virus. ಸೊ ಆಸ್ ಐ ಸೆಡ್, ನಾವು ಮೊದಲಿಗೆ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ಅದು ಎಲ್ಲಿರ್ತದ ಅನ್ನೋದು ಅರ್ಥ ಮಾಡ್ಕೋಬೇಕು. ಸೊ ಯಾವಾಗಲೂ ಡೈರೆಕ್ಟ್ ಆಕ್ಷನ್ ವೈರಸ್ ಅಂತ ಬಂದಾಗ ಇಟ್ ಪ್ರೆಸೆಂಟ್ ಇನ್ಸೈಡ್ ಅ ಫೈಲ್. ಫೈಲ್ ಅಂದರೆ ಯಾವುದು? ಟೇಕ್ ಎನ್ ಎಕ್ಸಾಂಪಲ್ ಆಫ್ ಇ ಎಕ್ಸ್ ಇ ಫೈಲ್. ಯೂಶ್ವಲಿ ಇ ಎಕ್ಸ್ ಇ ಫೈಲ್ ಏನು ಮಾಡ್ತಾವ? ಏನಾದರೂ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಾವ. ಇನ್ಸ್ಟಲೇಷನ್ ಆಗಿರ್ಬೋದು, ರೈಟ್, ಅಥವಾ ಅನ್ಇನ್ಸ್ಟಲೇಷನ್ ಆಗಿರ್ಬೋದು, ರೈಟ್, ಅಥವಾ ಮಾಡಿಫಿಕೇಶನ್ ಆಗಿರ್ಬೋದು, ರೈಟ್. ಸೊ ಏನೋ ಒಂದು ಕೆಲಸ ಮಾಡ್ತಾ ಇರ್ತದೆ ಇ ಎಕ್ಸ್ ಇ ಫೈಲ್ ಅಂತ ಬಂದಾಗ. ಸೊ ಯಾವಾಗ ಯಾವಾಗ ಆ ಫೈಲ್ ರನ್ ಆಗ್ತದಲ್ಲ ಅದ್ರ ಜೊತೆಗೆ ಈ ವೈರಸ್ಗಳು ಕೂಡ ರನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಓವರ್ ಆಲ್ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂದರೆ, ಡೈರೆಕ್ಟ್ ಆಕ್ಷನ್ ವೈರಸ್ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಫೈಲಿಗೆ ಮಾತ್ರ ಅಫೆಕ್ಟ್ ಆಗ್ತದೆ. ಸೊ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಮೊರಿ ಇಶ್ಯೂ ಇರಲ್ಲ, ರೈಟ್. ಅಂದರೆ ಮೆಮೊರಿ ಕಾನ್ಸೆಪ್ಟೇ ಬರೋದಿಲ್ಲ ಡೈರೆಕ್ಟ್ ಆಕ್ಷನ್ ವೈರಸ್ ಅಂತ ಬಂದಾಗ, ರೈಟ್. ಅಥವಾ ಸೊ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮ್ಮದು ಡೆಸ್ಕ್ಟಾಪ್ ಇದೆ ಅಂತ ಅನ್ಕೊಳ್ಳಿ. ಆ ಡೆಸ್ಕ್ಟಾಪಲ್ಲಿ ಫೋಲ್ಡರ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಫೋಲ್ಡರ್ಸ್ ಒಳಗಡೆ 1 2 3 4. ಸೊ ಇಲ್ಲೊಂದು ಫೈಲ್ ಅದ, ಇಲ್ಲೊಂದು ಫೈಲ್ ಅದ, ಇಲ್ಲೊಂದು ಫೈಲ್ ಅದ, ಇಲ್ಲೊಂದು ಫೈಲ್ ಅದ, ರೈಟ್. ಸೊ ಈ 3 ಫೈಲ್ ಒಳಗಡೆ ಈ ಪರ್ಟಿಕ್ಯುಲರ್ 3ನೇ ಫೈಲ್ ಏನಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಡಾಟ್ ಇ ಎಕ್ಸ್ ಇ ಆರ್ ಡಾಟ್ ಬ್ಯಾಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ಫೈಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಇದಕ್ಕೇನಾದರೂ ಡೈರೆಕ್ಟ್ ಆಕ್ಷನ್ ವೈರಸ್ ಅಟ್ಯಾಕ್ ಆಯ್ತಪ್ಪ ಅಂದರೆ, ಸೊ ಅವಾಗ ಇದೇನು ಮಾಡ್ತದ, ಯಾವಾಗ ಯಾವಾಗ ನೀವು ಈ ಪರ್ಟಿಕ್ಯುಲರ್ ಫೈಲನ್ನು ಓಪನ್ ಮಾಡ್ತೀರಾ, ರೈಟ್, ಓಪನ್ ಮಾಡಿದ ತಕ್ಷಣ ಇದೇನು ಮಾಡ್ತದ, ವೈರಸ್ ಅಟ್ಯಾಕ್ ಆಗಿಬಿಡ್ತದ, ಅಂದರೆ ಆಕ್ಟಿವೇಟ್ ಆಗಿಬಿಡ್ತದ. ಸೊ ನೀವು ಈ ಫೈಲನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಇದು ಕಂಪ್ಲೀಟ್ ಸ್ಲೀಪಿಂಗ್ ಮೋಡ್ ಅಂತಲೇ ಹೇಳ್ಬೋದು. ಇದು ಏನೂ ಮಾಡಲ್ಲ. ಸಪೋಸ್ ನಿಮಗೆ ಡೈರೆಕ್ಟ್ ಆಕ್ಷನ್ ವೈರಸ್ ಏನಾದರೂ ಅಟ್ಯಾಕ್ ಆಗಿತ್ತು ನಿಮ್ಮ ಪರ್ಟಿಕ್ಯುಲರ್ ಫೈಲ್ಗೆ, ನೀವು ಆ ಫೈಲನ್ನು 100 ಇಯರ್ ಓಪನ್ ಮಾಡಲಿಲ್ಲ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಲ್ಯಾಪ್ಟಾಪ್ಗೆ ಏನೂ ಆಗಲ್ಲ, ಹಾಗೆ ಇರ್ತದೆ. ಆಸ್ ಸೂನ್ ಆಸ್ ಆ ಅಫೆಕ್ಟೆಡ್ ಫೈಲನ್ನು ಓಪನ್ ಮಾಡಿದ್ರೆ ಅಂದರೆ ಸ್ಲೀಪಿಂಗ್ ಮೋಡಿಂದ ಆಕ್ಷನ್ ಮೋಡಿಗೆ ಬಂದ್ಬಿಡ್ತದೆ ಆಟೋಮೆಟಿಕ್ ಅದು, ರೈಟ್. ಸೊ ಅಲ್ಲಿ ಏನು ಪ್ರೋಗ್ರಾಮ್ ಬರೀತಾರೆ ಅದ್ರ ಒಳಗಡೆ ಆಸ್ ಅ ವೈರಸ್, ಸೊ ಅದು ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತದೆ. ಇದ್ರೊಳಗಿರ್ತಕ್ಕಂಥ ಡೇಟಾವನ್ನು, ರೈಟ್, ಚೇಂಜ್ ಮಾಡೋದು, ಇಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅರ್ಥ ಆಗ್ತಿದೆಯಲ್ಲ? ಇದು ಡೈರೆಕ್ಟ್ ಆಕ್ಷನ್ ವೈರಸ್. ಸೊ ಎಕ್ಸಾಮಲ್ಲಿ ಡೈರೆಕ್ಟ್ ಆಕ್ಷನ್ ವೈರಸ್ ಅಂತ ಬಂದರೆ ನಿಮ್ಮ ಮೈಂಡ್ಗೆ ಇಮಿಡಿಯೇಟ್ ಆಗಿ ಬರಬೇಕಾದ ಪದ ಯಾವ್ದು ಹೇಳಿ? ಫೈಲ್. ಓಕೆ, ಫೈಲ್ ಅಂತ ಬಂದ್ಬೇಕು. ಯಾಕಂದ್ರೆ ಇದು ಅಫೆಕ್ಟ್ ಆಗೋದು ಏನಕ್ಕೆ? ಫೈಲಿಗೇನೆ. ಓಕೆ, ವೇರ್ ಇಟ್ ಸ್ಟೇಜ್ ಮೀನ್ಸ್ ಇನ್ಸೈಡ್ ಅ ಫೈಲ್, ಅದಕ್ಕೆ ಕೊಟ್ಟಿದ್ದೀನಿ. ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಇದಕ್ಕೆ? ಇಲ್ಲಿದೆ ನೋಡಿ. ವಿಯೆನ್ನಾ ವೈರಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಆಕ್ಷನ್ ವೈರಸ್. ಸೊ ಡೆಫಿನಿಷನ್ ನೋಡಿ,
ಇಟ್ ಆಕ್ಟಿವೇಟ್ಸ್ ಓನ್ಲಿ ವೆನ್ ದ ಇನ್ಫೆಕ್ಟೆಡ್ ಫೈಲ್ ಈಸ್ ಓಪನ್. ಹೇಳಿದ್ನಲ್ಲ, ಸೊ ಇನ್ಫೆಕ್ಟ್ ಆಗಿರತಕ್ಕಂಥ ಫೈಲ್ ಓಪನ್ ಆದರೆ ಮಾತ್ರ ಇದು ಆಕ್ಟಿವೇಟ್ ಆಗುತ್ತೆ, ಅದರ್ವೈಸ್ ಇದು ಸುಮ್ಮನೆ ಮಲ್ಕೊಂಡ್ಬಿಡ್ತದೆ ಊಟ ಮಾಡ್ಕೊಂಡ್ಬಿಟ್ಟು. ಓಕೆ, ಇಟ್ ಡಸ್ ನಾಟ್ ಸ್ಟೇ ಇನ್ ದ ಮೆಮೊರಿ, ವೆರಿ ಇಂಪಾರ್ಟೆಂಟ್, ಇದು ಮೆಮೊರಿ ಒಳಗಡೆ ಇರೋದಿಲ್ಲ. ಸೊ ಆ ಫೈಲನ್ನು ಓಪನ್ ಮಾಡಿದ್ರಿ, ಅದ್ರ ಜೊತೆ ಇದು ರನ್ ಆಯಿತು, ಅದಕ್ಕೆ ಏನು ಮಾಡಬೇಕಾಗಿರುತ್ತಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ನೀವು ಫೈಲನ್ನು ಕ್ಲೋಸ್ ಮಾಡಿದ ತಕ್ಷಣ ಆ ವೈರಸ್ ಕೂಡ ಕ್ಲೋಸ್ ಆಗಿಬಿಡ್ತದೆ. ಸೊ ಇದು ಮೆಮೊರಿ ಒಳಗಡೆ ಕೂಡೋದಿಲ್ಲ, ಅದು ಇದರ ಇಂಪಾರ್ಟೆನ್ಸ್, ಡಸ್ ನಾಟ್ ಸ್ಟೇ ಇನ್ ದ ಮೆಮೊರಿ ಅಂದರೆ. ನೆಕ್ಸ್ಟ್, ಇಟ್ ಇನ್ಫೆಕ್ಟ್ಸ್ ದ ಸೆಲೆಕ್ಟೆಡ್ ಫೈಲ್ಸ್ ಅಂಡ್ ಸ್ಟಾಪ್ಸ್. ಸೊ ಯಾವುದಕ್ಕೆ ಅಟ್ಯಾಕ್ ಆಗಿರುತ್ತಲ್ಲ ಆ ಫೈಲನ್ನು ಇನ್ಫೆಕ್ಟ್ ಮಾಡ್ತದ ಅಂತ ಹೇಳ್ತಾ ಇದ್ದಾರೆ ಅವರು ಸಿಂಪಲ್ ಆಗಿ. ಸೊ ಆಲ್ ಟುಗೆದರ್ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗಿರತಕ್ಕಂಥ ಒಂದೇ ಒಂದು ಪದ ಯಾವುದು, ಡೈರೆಕ್ಟ್ ಆಕ್ಷನ್ ವೈರಸ್ ಅಂತ ಬಂದರೆ ಫೈಲ್ ಅಂತ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಮುಂದಿನ ಒಂದು ವೈರಸ್ಗೆ ಹೋಗೋಣ, ಅದುವೇ ನಮ್ಮ ಬೂಟ್ ಸೆಕ್ಟರ್ ವೈರಸ್. ಬೂಟ್ ಅಂದ್ರೆ ಏನು, ಸರ್ವರ್ ಸ್ಟಾರ್ಟ್ ಆಗ್ತದಲ್ಲ ಆ ಒಂದು ಪ್ರಾಸೆಸ್. ಸರ್ವರ್ ಅಥವಾ ನಮ್ಮ ಕಂಪ್ಯೂಟರ್ ಅಥವಾ ನಮ್ಮ ಲ್ಯಾಪ್ಟಾಪ್ ಏನು ಸ್ಟಾರ್ಟ್ ಆಗ್ತದಲ್ಲ ಅದು ಬೂಟ್. ಲ್ಯಾಪ್ಟಾಪ್ ಬೂಟಿಂಗ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ಕೊಡಿ. ಸಪೋಸ್ ನಿಮ್ಗೆ ನಿಮ್ಮ ಮ್ಯಾನೇಜರ್ ಇಮಿಡಿಯೇಟ್ ಕಾಲ್ ಮಾಡಿ ಈ ಆಕ್ಷನನ್ನು ಬೇಗ ಮಾಡಪ್ಪ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಿ, ಸಪೋಸ್ ನಿಮ್ಮ ಲ್ಯಾಪ್ಟಾಪ್ ಏನಾದರೂ ರಿಬೂಟ್ ಆಗೋದು ಅಥವಾ ಬೂಟ್ ಆಗ್ತಾ ಇತ್ತಂದರೆ, ಸರ್ ನನ್ನ ಲ್ಯಾಪ್ಟಾಪ್ ಬೂಟ್ ಆಗ್ತಾ ಇದೆ, ಅಲೋ ಮಿ 5 minutes, ಐ ವಿಲ್ ವರ್ಕ್ ಆನ್ ದ್ಯಾಟ್ ಅಂತ ಹೇಳ್ತೀರಲ್ಲ, ಸೊ ಅದು ಬೂಟ್ ಅಂತಂದರೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ವೈರಸ್ ಅಟ್ಯಾಕ್ ಆಗೋದು ನಮಗೆ ಆ ಒಂದು ಮೆಕ್ಯಾನಿಸಮ್ ಅಲ್ಲೇ ಬೂಟ್ ಸೆಕ್ಟರ್ಗೆ. ಸೊ ಅಂದರೆ ಸರ್ವರ್ ಏನಾಗಿ ಸ್ಟಾರ್ಟ್ ಆಯಿತು ಅಥವಾ ಲ್ಯಾಪ್ಟಾಪ್ ಏನಾಗಿ ಸ್ಟಾರ್ಟ್ ಆಯಿತು, ಪದೇ ಪದೇ ರಿಬೂಟ್ ಆಗೋದು ಅಥವಾ ಪ್ರಾಪರ್ ಆಗಿ ಫಂಕ್ಷನ್ ಮಾಡದೇ ಇರೋದು, ರೈಟ್. ಸೊ ಇವಾಗಷ್ಟೇ ಆನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಶಟ್ ಡೌನ್ ಆಗಿಬಿಡೋದು, ಇಂಥ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಯಾವುದರಲ್ಲಿ, ಬೂಟ್ ಸೆಕ್ಟರಲ್ಲಿ. ನೋಡಿ ಇಲ್ಲಿ ಕೊಟ್ಟಿದ್ದಾರಾ, ವೇರ್ ಇಟ್ ಅಟ್ಯಾಕ್ಸ್ ಅಂತ ಕೇಳಿದರೆ, ಇಟ್ ಅಟ್ಯಾಕ್ಸ್ ಬೂಟ್ ಸೆಕ್ಟರ್ ಆರ್ ಮಾಸ್ಟರ್ ಬೂಟ್ ರೆಕಾರ್ಡ್. ಏನು ಆಕ್ಚುಯಲ್ ಆಗಿ ಏನು ರಿಬೂಟ್ ಪ್ರೊಸೆಸ್ ಆಗ್ತಾ ಇರ್ತದಲ್ಲ ಕಂಪ್ಯೂಟರ್ ಒಳಗಡೆ, ಆ ಒಂದು ಎಕ್ಸಾಕ್ಟ್ ಪಾಯಿಂಟ್ಗೆ ಅಫೆಕ್ಟ್ ಆಗೋದು ಈ ಬೂಟ್ ಸೆಕ್ಟರ್ ವೈರಸ್. ಸೊ ವೆನ್ ಇಟ್ ಆಕ್ಟಿವೇಟ್ಸ್, ಯಾವಾಗ ಆಕ್ಟಿವೇಟ್ ಆಗ್ತದೆ ಇದು, ವೆನ್ ಕಂಪ್ಯೂಟರ್ ಸ್ಟಾರ್ಟ್. ಸೊ ಆವಾಗಲೇ ನಾವು ಈ ಡೈರೆಕ್ಟ್ ಆಕ್ಷನ್ ವೈರಸ್ ನೋಡಬೇಕಾದ್ರೆ ಏನು ಹೇಳಿದ್ವಿ, ಯಾವಾಗ ನೀವು ಫೈಲ್ ಓಪನ್ ಮಾಡ್ತೀರಾ ಅವಾಗ ಈ ವೈರಸ್ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೋತದ ಅಂತ ಹೇಳಿದ್ವಿ. ಹಾಗೆ ಈ ಬೂಟ್ ಸೆಕ್ಟರ್ ವೈರಸ್ ಯಾವಾಗ ತನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋತದ ಅಂದರೆ, ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದ ತಕ್ಷಣ ತನ್ನ ಕೆಲಸವನ್ನು ಆರಂಭ ಮಾಡ್ಕೊಂಡ್ಬಿಡ್ತದ. ಕಂಪ್ಯೂಟರ್ ಸ್ಟಾರ್ಟ್ ಆಗ್ತಾ ಇತ್ತಂದರೆ ಮತ್ತೆ ಪುನಃ ರಿಸ್ಟಾರ್ಟ್ ಮಾಡೋದು ಅದನ್ನು, ಅಥವಾ ಸ್ಟಾರ್ಟ್ ಆಗ್ಲಿಕ್ಕೆ ಬಿಡ್ಲಾರ್ದಂಗೆ ಮಾಡಿಬಿಡೋದು. ಸೊ ಈ ಥರದ ಕೆಲಸವನ್ನು ಮಾಡ್ತದ. ಇಲ್ಲಿ ಎಫೆಕ್ಟ್ ಅಲ್ಲಿ ಕೊಡ್ತೀನಿ ನೋಡಿ, ಸಿಸ್ಟಮ್ ಮೇ ನಾಟ್ ಸ್ಟಾರ್ಟ್ ಆರ್ ಓ ಎಸ್ ಫೇಲ್ಯೂರ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಾಲಿಬೂಟ್ ಡಾಟ್ ಬಿ. ಓಕೆ, ಪಾಲಿಬೂಟ್ ಅಂತ ಹೇಳಿ ಇದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ. ಯಾವುದಕ್ಕೆ, ನಮ್ಮ ಬೂಟ್ ಸೆಕ್ಟರ್ ವೈರಸ್ಗೆ. ಜಸ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ, ಬೂಟ್ ಸೆಕ್ಟರ್ ವೈರಸ್ ಅಂತ ಬಂದಾಗ ಇದು ರಿಬೂಟ್ ಅಂತ ನಿಮ್ಮ ಮೈಂಡಲ್ಲಿ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಡಿ. ಸೊ ಎಕ್ಸಾಮಲ್ಲಿ ಏನಾದರೂ ಬಂದರೆ ಆರಾಮ್ಸೆ ನೀವು ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟ್ ಮೂರನೇ ಒಂದು ವೈರಸ್ಗೆ ಹೋಗೋಣ, ದಟ್ ಈಸ್ ಮ್ಯಾಕ್ರೋ ವೈರಸ್. ಸೊ ಮ್ಯಾಕ್ರೋ ಅನ್ನೋ ಒಂದು ಪದವನ್ನು ನೀವು ಕೇಳಿದ್ರಿ ಈ ಮೈಕ್ರೋಸಾಫ್ಟ್ ಆಫೀಸನ್ನು ಕಲಿಬೇಕಾದ ಸಮಯದಲ್ಲಿ. ಎಸ್, ಎಲ್ಲಿ ಹೇಳಿ, ಎಕ್ಸೆಲ್ ಕಾನ್ಸೆಪ್ಟ್ ಕಲಿಬೇಕಾದ್ರೆ ಈ ಮ್ಯಾಕ್ರೋ ಕಾನ್ಸೆಪ್ಟ್ ಕೂಡ ನಾವು ಅರ್ಥವನ್ನು ಮಾಡ್ಕೊಂಡಿದ್ವಿ, ನೆನಪಿದೆಯಲ್ಲ. ಎಸ್, ಸೊ ಎಕ್ಸೆಲ್ ಫೈಲಲ್ಲಿ ಏನಾದರೂ ವೈರಸ್ ಅಟ್ಯಾಕ್ ಆಯ್ತಂದ್ರೆ ಅದುವೇ ನಮ್ಮ ಮ್ಯಾಕ್ರೋ ವೈರಸ್ ಅಂತ ಹೇಳ್ಬೋದು. ಇಲ್ಲಿದೆ ನೋಡಿ, ವೇರ್ ಇಟ್ ಹೈಡ್ಸ್ ಅಂತ ಕೇಳಿದರೆ, ಡಾಕ್ಯುಮೆಂಟ್ಸ್ ವಿತ್ ಮ್ಯಾಕ್ರೋಸ್. ಫಾರ್ ಎಕ್ಸಾಂಪಲ್ .doc, .xls, .ppt. XLS ಯಾವ್ದು ಎಕ್ಸ್ಟೆನ್ಷನ್ ಅಪ್ಪ, ಇದು ನಮ್ಮ ಎಕ್ಸೆಲ್ ಸೀಟ್ ಎಕ್ಸ್ಟೆನ್ಷನ್. ಅದೇ ರೀತಿಯಾಗಿ DOC ಇದು ಯಾವುದ್ರ ಎಕ್ಸ್ಟೆನ್ಷನ್, ಡಾಕ್ಯುಮೆಂಟ್. PPT ಅಂತ ಬಂದಾಗ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸೊ ಇವುಗಳೆಲ್ಲದರಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು, ಈ ಮ್ಯಾಕ್ರೋಸ್. ಸೊ ಆಲ್ ಟುಗೆದರ್ ಮ್ಯಾಕ್ರೋ ವೈರಸ್ ಅಂತ ಬಂದಾಗ ನಿಮ್ಮ ಮೈಂಡಲ್ಲಿ ಡಾಕ್ಯುಮೆಂಟ್ಸ್ ಅಂತ ನೆನಪರಬೇಕು, ಅಥವಾ ನೀವು ಸಿಂಪಲ್ ಆಗಿ MS ಆಫೀಸ್ ಅಂತ ನೆನಪಿಟ್ಕೊಳ್ಳಿ. MS ಆಫೀಸ್, ಇದು ಎಮ್ ಇಂದ ಸ್ಟಾರ್ಟ್ ಆಗಿದೆ, ಹಾಗಾಗಿ ಇಲ್ಲೂ ಕೂಡ ಎಂ ಬಂದಿದೆ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕಾಗ್ತದ. ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತದ ಇದು, ಹೌ ಇಟ್ ಸ್ಪ್ರೆಡ್ಸ್ ಅಂತ ನೋಡಿದ್ರೆ, ಓಪನಿಂಗ್ ದ ಇನ್ಫೆಕ್ಟೆಡ್ ಡಾಕ್ಯುಮೆಂಟ್ ಇಮೇಲ್ ಅಟ್ಯಾಚ್ಮೆಂಟ್ಸ್. ಸೊ ಇವಾಗ ಒಂದು ಎಕ್ಸೆಲ್ ಸೀಟ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ %.xls ಅಂತ ಒಂದು ಎಕ್ಸೆಲ್ ಸೀಟ್ ಅದ. ಇದರೊಳಗಡೆ ಏನಿದೆ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳ ಪರ್ಸೆಂಟೇಜನ್ನು ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸಪೋಸ್ ನೀವು ಈ ಪರ್ಟಿಕ್ಯುಲರ್ XLS ಫೈಲ್ ಏನಾದರೂ ಓಪನ್ ಮಾಡಿದರೆ, ರೈಟ್, ಈ ಡಾಕ್ಯುಮೆಂಟ್ ಏನಾದರೂ ಓಪನ್ ಮಾಡಿದರೆ ಆವಾಗ ಈ ವೈರಸ್ ಸ್ಟಾರ್ಟ್ ಆಗ್ತದೆ ತನ್ನ ಕೆಲಸವನ್ನು ಮಾಡಲಿಕ್ಕೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಫೈಲ್ ಅಂತ ಏನು ಅಧ್ಯಯನ ಮಾಡಿದೀವಲ್ಲ ನಾವು ಸ್ಟಾರ್ಟಿಂಗ್, ಡೈರೆಕ್ಟ್ ಆಕ್ಷನ್ ವೈರಸ್. ಸೊ ಅಲ್ಲಿ ಮಾತಾಡಿದ್ದು ನಾವು .exe, .bat. ಸೊ ಈ ಥರದ ಫೈಲ್ಗಳ ಬಗ್ಗೆ ಮತ್ತೆ ನೀವು ಕನ್ಫ್ಯೂಷನ್ ಅನ್ನು ಮಾಡ್ಕೋಬಾರ್ದು ಮ್ಯಾಕ್ರೋಗೆ ಮತ್ತೆ ಅದಕ್ಕೆ. ಮ್ಯಾಕ್ರೋ ಅಂತ ಬಂದಾಗ .doc, .xls ಅಂಡ್ .ppt. ಸೊ ಮ್ಯಾಕ್ರೋ ಕಾನ್ಸೆಪ್ಟ್ ಎಲ್ಲೆಲ್ಲ ಬರ್ತದೆ ಅಂದ್ರೆ ಇದರೊಳಗಡೆ ಅಷ್ಟೇ ಬರ್ತದೆ ನಮಗೆ. ಸೊ ಅಲ್ಲೇನಾದರೂ ಅಫೆಕ್ಟ್ ಆಯ್ತು ಅಂದ್ರೆ ಅದು ಮ್ಯಾಕ್ರೋ ವೈರಸ್. ಎಕ್ಸಾಂಪಲ್ ಇದಕ್ಕೆ ಮೆಲಿಸಾ. ಎಕ್ಸಾಂಪಲ್ ಇದಕ್ಕೇನಪ್ಪ, ಮೆಲಿಸಾ. ನೆಕ್ಸ್ಟ್
ಪಾಲಿಮಾರ್ಪಿಕ್ ವೈರಸ್ ವೆರಿ ಇಂಪಾರ್ಟೆಂಟ್. ಯಾವುದಪ್ಪ? ಪಾಲಿಮಾರ್ಪಿಕ್ ವೈರಸ್. ನೋಡಿ ಹೆಸರಲ್ಲಿದೆ, ಪಾಲಿ ಅಂದ್ರೆ ಏನು? ಬಹಳಷ್ಟು ಅಥವಾ ಹಲವು. ಸೊ ತನ್ನ ರೂಪವನ್ನ ಪದೇ ಪದೇ ಬದಲು ಮಾಡ್ತಾ ಇರೋದು ಯಾವ್ದಪ್ಪ ಅಂದ್ರೆ ಈ ಪಾಲಿಮಾರ್ಫಿಕ್ ವೈರಸ್. ಹೆಸರಲ್ಲಿ ಅದ, ತನ್ನ ರೂಪವನ್ನು ಏನ್ ಮಾಡ್ತಾ ಇರ್ತದ? ಚೇಂಜ್ ಮಾಡ್ತಾ ಇರ್ತದ. ನೋಡಿ ಡೆಫಿನೇಷನ್ ಇದೆ, ಇಟ್ ಹ್ಯಾಸ್ ಅ ಸ್ಪೆಷಲ್ ಪವರ್. ಏನಪ್ಪ? ಚೇಂಜಸ್ ಇಟ್ಸ್ ಕೋಡ್ ಎವ್ರಿ ಟೈಮ್. ಪದೇ ಪದೇ ತನ್ನ ಕೋಡನ್ನು ಬದಲಾವಣೆ ಮಾಡ್ತಾ ಇರ್ತದೆ. ಇದು ತುಂಬಾ ಡೇಂಜರಸ್ ಅಂತ ಹೇಳ್ತೀವಿ. ಯಾಕೆ? ಆಂಟಿವೈರಸ್ ಕೆನಾಟ್ ಈಸಿಲಿ ಡಿಟೆಕ್ಟ್ ಇಟ್. ಆಂಟಿವೈರಸ್ಗಳು ಇದನ್ನು ಡಿಟೆಕ್ಟ್ ಮಾಡೋಕ್ಕಾಗಲ್ಲ ಬೇಗ. ಏಕೆ? ಚೇಂಜಸ್ ಇಟ್ಸ್ ಕೋಡ್ ಎವ್ರಿ ಟೈಮ್. ಪದೇ ಪದೇ ಕೋಡನ್ನು ಚೇಂಜ್ ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಆಂಟಿವೈರಸ್ಗೆ ತುಂಬಾನೇ ಡಿಫಿಕಲ್ಟ್ ಆಗ್ತದೆ ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ. ಎಕ್ಸಾಂಪಲ್ ಇದಕ್ಕೆ ಇಲ್ಲಿದೆ ನೋಡಿ, ಎಲ್ಕರ್ನ್ ಹಾಗೆ ಕ್ಯೂರೆಗ್ ಅಂತ ಹೇಳಿಬಿಟ್ಟು. ಸೊ ಇವೆರಡು ಪಾಲಿಮಾರ್ಪಿಕ್ ವೈರಸ್ಗೆ ಎಕ್ಸಾಂಪಲ್ಸ್. ಸೊ ಏನಾಗಿದ್ರೆ ಪಾಲಿಮಾರ್ಪಿಕ್ ವೈರಸ್ ಅಂದ್ರೆ ಚೇಂಜ್ ಅಂತ ನೆನಪಿಟ್ಕೋಬೇಕು ನಿಮ್ಮ ಮೈಂಡಲ್ಲಿ. ಓಕೆ, ಬದಲಾವಣೆ ಆಗ್ತಾ ಇರ್ತದ. ನೆಕ್ಸ್ಟ್ ಫ್ಯಾಟ್ ವೈರಸ್ ಅಂತ ಬರ್ತದ, ವೆರಿ ಇಂಪಾರ್ಟೆಂಟ್. ಫ್ಯಾಟ್ ವೈರಸ್, ವಾಟ್ ಈಸ್ ಫ್ಯಾಟ್ ವೈರಸ್? ಸೊ ಮೊದಲೇದಾಗಿ ಇದು ಎಲ್ಲಿ ಅಟ್ಯಾಕ್ ಆಗ್ತದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದಲ್ಲ. ಫ್ಯಾಟ್ ವೈರಸ್ ಅಂತ ಬಂದಾಗ ಇದು ಅಟ್ಯಾಕ್ ಆಗೋದು ನಮಗೆ ಫೈಲ್ ಅಲೋಕೇಶನ್ ಟೇಬಲ್. ಸೊ ಟೇಬಲ್ ಅಥವಾ ಸಿಂಪಲ್ ಆಗಿ ನೀವು ಮೆಮೊರಿ ಅಡ್ರೆಸ್ ಅಂತ ಕೂಡ ನೆನಪಿಟ್ಕೋಬಹುದು, ಮೆಮೊರಿ ಅಥವಾ ಅಡ್ರೆಸ್. ಸೊ ಟು ಮೇಕ್ ಇಟ್ ಸಿಂಪಲ್, ಜಸ್ಟ್ ರಿಮೆಂಬರ್ ಒನ್ ಪರ್ಟಿಕ್ಯುಲರ್ ವರ್ಡ್ ಕಾಲ್ಡ್ ಅಡ್ರೆಸ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಬೆಂಗಳೂರಲ್ಲಿ ಇದ್ದೀರಾ ಅನ್ನೋದು ಒಂದು ಅರ್ಥ ಬೇರೆ, ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಅಲ್ಲಿ ಯಾವುದೋ ಒಂದು ಸೆಕ್ಟರ್ 2023 ಈ ಥರ ಯಾವುದೋ ಒಂದರಲ್ಲಿ ಇದ್ದೀರಾ ಅನ್ನೋದು ಅರ್ಥ ಬೇರೆ ಕೊಡ್ತದ. ಓಕೆ, ಸೊ ಇಲ್ಲಿ ಫೈಲ್ ಅಲೋಕೇಶನ್ ಟೇಬಲ್ ಅಂದರೆ ಈ ಸೆಕ್ಟರ್ 23ಯಲ್ಲಿ ಬಿಲ್ಡಿಂಗ್ 4 ಅಲ್ಲಿ ನಾನಿದ್ದೀನಿ. ಯಾರಿದ್ದೀನಿ? ರುದ್ರೇಶ್ ಇದ್ದೀನಿ. ಸೊ ಈ ಬಿಲ್ಡಿಂಗ್ 4 ಅನ್ನ ಏನಂತ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಇಟ್ ಲೈಕ್ ಆಸ್ ಅ ಅಡ್ರೆಸ್. ಇಟ್ ಆಕ್ಟ್ ಲೈಕ್ ಅ ಅಡ್ರೆಸ್. ಸೊ ಈ ಅಡ್ರೆಸ್ ಅನ್ನ ಮಾಡಿಫೈ ಮಾಡ್ತದ. ಡೇಟಾ ಇರ್ತದ, ಬಟ್ ಈ ಅಡ್ರೆಸ್ ಅನ್ನ ಮಾಡಿಫೈ ಮಾಡ್ತದ. ಯಾವುದು? ಫ್ಯಾಟ್ ವೈರಸ್ ಅಂತ ಬಂದಾಗ. ಸೊ ನೋಡಿ ಎಫೆಕ್ಟ್, ಸಿಸ್ಟಮ್ ಡಸ್ ನಾಟ್ ನೋ ವೇರ್ ದ ಫೈಲ್ಸ್ ಆರ್ ಸ್ಟೋರ್ಡ್, ಫೈಲ್ಸ್ ಬಿಕಮ್ ಇನ್ಆಕ್ಸೆಸಿಬಲ್. ಸೊ ನಮ್ಮ ಅಡ್ರೆಸ್ ಏನಿತ್ತು 23rd ಸೆಕ್ಟರ್ ಅಥವಾ B4 ಬಿಲ್ಡಿಂಗ್, ಅದರೊಳಗಡೆ 12th ಹೌಸ್, ಸಮಥಿಂಗ್ ಲೈಕ್ ದಟ್, ಈ ಥರ ಇದ್ದು ಅನ್ಕೊಳ್ಳಿ. ಓಕೆ, ಸೊ ಈ ಪರ್ಟಿಕ್ಯುಲರ್ ವೈರಸ್ ಅಟ್ಯಾಕ್ ಆಗಿಬಿಡ್ತಂದ್ರೆ ಈ ಅಡ್ರೆಸ್ ಹೋಗಿಬಿಡ್ತದೆ ನಮಗೆ. 12th ಅನ್ನೋದು ಹೋಗಿಬಿಟ್ಟು ಅಲ್ಲಿ 14th 15th. ಸೊ ಈ ರೀತಿ ಬಂದಾಗ ರೈಟ್, ಇಲ್ಲಿ ಇರೋರೇನೋ ನಾವು ಪ್ರಾಪರ್ ಆಗಿ ಇರ್ತೀವಿ ಅದೇ ಮನೇಲಿ, ಬಟ್ ನಮ್ಮ ಮನೆಗೆ ಬಂದಿರತಕ್ಕಂಥ ಲೆಟರ್ ಯಾರಿಗೂ ಹೋಗ್ಬೇಕು ಗೊತ್ತಾಗಲ್ಲ. ಯಾಕಂದ್ರೆ 12th ಅನ್ನೋದನ್ನ ಈ ವೈರಸ್ ಅಟ್ಯಾಕ್ ಮಾಡ್ಕೊಂಡ್ಬಿಟ್ಟು ಚೇಂಜ್ ಮಾಡಿಬಿಟ್ಟಿರ್ತದ. ಸೊ ಅದೇ ರೀತಿ ಕಂಪ್ಯೂಟರ್ ಕಾನ್ಸೆಪ್ಟ್ ಅಲ್ಲಿ ಬಂದಾಗ ಕೂಡ ಈ ಫೈಲ್ ಅಲೋಕೇಶನ್ ಟೇಬಲ್ ಚೇಂಜ್ ಆಗ್ತದೆ. ಟು ಮೇಕ್ ಇಟ್ ಸಿಂಪಲ್, ಅಡ್ರೆಸ್ ಅಂತ ನೆನಪಿಟ್ಕೊಳ್ಳಿ, ಅಡ್ರೆಸ್ ನಲ್ಲಿ ಬದಲಾವಣೆ ಆಗ್ಬಿಡ್ತದ. ಅಡ್ರೆಸ್ ಚೇಂಜ್ ಆದ್ರೆ ಏನಾಗ್ತದೆ? ನಮ್ಮ ಮನೆಗೆ ಬರ್ಬೇಕಾಗಿರೋ ಲೆಟರ್ ಬೇರೆದವ್ರ ಮನೆಗೆ ಹೋಗ್ತದೆ ಅಲ್ವಾ. ನಾವು ಮನೇಲೇನೋ ಇರ್ತೀವಿ, ಬಟ್ ಆದ್ರೆ ನಮ್ಮ ಮನೆಗೆ ಬರಲ್ಲ, ಯಾಕಂದ್ರೆ ಆ ಲೆಟರ್ ಒಳಗಡೆ ಅಡ್ರೆಸ್ ಸರಿಯಾಗಿರಲ್ಲ. ಎಕ್ಸಾಂಪಲ್ ಲಿಂಕ್ ವೈರಸ್ ಇದಕ್ಕೆ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ಬೋದು ನಾವು? ಲಿಂಕ್ ವೈರಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ವೆಬ್ ಸ್ಕ್ರಿಪ್ಟಿಂಗ್ ವೈರಸ್ ಅಂತ ಬರ್ತದ, ಹೆಸರಲ್ಲೇ ಇದೆ, ಇದು ವೆಬ್ಗಳಿಗೆ ಅಥವಾ ವೆಬ್ಸೈಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವೇರ್ ಇಟ್ ಕಮ್ಸ್ ಫ್ರಮ್ ಅಂದ್ರೆ ಮೆಲಿಸಿಯಸ್ ವೆಬ್ಸೈಟ್, ಯಾವುದಾದ್ರೂ ಒಂದು ಕೆಟ್ಟ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಬರ್ತಕ್ಕಂಥ ವೈರಸ್ಗಳು. ಯೂಸಸ್ ಜಾವಾ ಸ್ಕ್ರಿಪ್ಟ್ಸ್ ಅಥವಾ ಸ್ಕ್ರಿಪ್ಟ್ಸ್ ಅಲ್ಲಿ ಬಳಕೆ ಆಗ್ತದೆ. ಇದ್ರ ಎಫೆಕ್ಟ್ ಏನಾಗ್ತದೆ? ಬ್ರೌಸರ್ಗೆ ಎಫೆಕ್ಟ್ ಆಗ್ತದೆ ಅಥವಾ ನಮ್ಮ ಡೇಟಾ ಸ್ಟೀಲ್ ಕೂಡ ಆಗ್ಬಹುದು, ಅಷ್ಟೇ ಅಲ್ವಾ. ಸೊ ತುಂಬಾನೇ ಇಂಪಾರ್ಟೆಂಟ್. ವೆಬ್ ಸ್ಕ್ರಿಪ್ಟ್ ವೈರಸ್ ಅಂತ ಬಂದಾಗ ಟೋಟಲ್ ಆಗಿ ವೆಬ್ಗೆ ಇಂಪ್ಯಾಕ್ಟ್ ಆಗ್ತದೆ. I will do one more thing. I'll write it down this fat virus and file virus to make it clear. ಸೊ ಅವಾಗ ನಿಮಗೆ ಇನ್ನಷ್ಟು ಜಾಸ್ತಿ ಕ್ಲಾರಿಟಿ ಸಿಗ್ತದೆ. ಫ್ಯಾಟ್ ವೈರಸ್ ಅಂತ ಏನಂದ್ರೆ ಏನು ಹೇಳಿದೆ ನಾನು? ಇದು ಅಡ್ರೆಸ್ ಟೇಬಲ್ಗೆ ಅಟ್ಯಾಕ್ ಆಗ್ತಕ್ಕಂಥದ್ದು ಅಂತ ಹೇಳಿದೆ. ಸೊ ಇದು ಎಕ್ಸಾಕ್ಟ್ ಫೈಲ್ ಕಂಟೆಂಟ್ಗೆ ಅಟ್ಯಾಕ್ ಆಯ್ತು ಅಂದ್ರೆ ಅದು ಫೈಲ್ ವೈರಸ್. ಸೊ ಇಲ್ಲೇನಾಗ್ತದ? ಲೊಕೇಶನ್ ಕರಪ್ಟ್ ಆಗ್ತದ. ಸೊ ನಾವೇನು ಲೊಕೇಶನ್ ಪ್ರಾಪರ್ ಆಗಿ ಕಳಿಸಿರ್ತೀವೋ ಅದಿರಲ್ಲ, ಬೇರೆದು ಬಂದ್ಬಿಡ್ತದ ಅಲ್ಲಿ. ಯಾಕೆ? ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ವೈರಸ್, ಫ್ಯಾಟ್ ವೈರಸ್. ಇಲ್ಲಿ ಫೈಲ್ ಒಳಗಿರ್ತಕ್ಕಂಥ ಡೇಟಾ ಕರಪ್ಟ್ ಆಗ್ತದ. ಇದರೊಳಗೆ ಫೈಲ್ಸ್ ಬಿಕಮ್ ಇನ್ಆಕ್ಸೆಸಬಲ್. ಅಂದ್ರೆ ಈ ಫ್ಯಾಟ್ ವೈರಸ್ ಅಲ್ಲಿ ಫೈಲ್ಸ್ಗಳು ಪ್ರಾಪರ್ ಆಗಿ ಇರ್ತಾವ, ಎಲ್ಲಿ ಇರ್ಬೇಕು ಅಲ್ಲಿ ಇರ್ತಾವ. ಅದ್ರೊಳಗಡೆ ಡೇಟಾ ಏನಿಟ್ಟಿರ್ತೀರಲ್ಲ ನೀವು, ಸ್ಟೂಡೆಂಟ್ ಇನ್ಫಾರ್ಮೇಶನ್, ಮಾರ್ಕ್ಸ್ ಕಾರ್ಡ್ ಇನ್ಫಾರ್ಮೇಶನ್ ಎಲ್ಲವೂ ಇರ್ತದ, ಆದ್ರೆ ಅದ್ರ ಲೊಕೇಶನ್ ಮಾತ್ರ ಚೇಂಜ್ ಆಗಿರ್ತದ. ಬಟ್ ಇಲ್ಲಿ ಹಂಗಾಗಲ್ಲ, ಫೈಲ್ ವೈರಸ್ ಅಲ್ಲಿ ಕಂಪ್ಲೀಟ್ ಫೈಲ್ ಡ್ಯಾಮೇಜ್ ಆಗಿ ಹೋಗಿರ್ತದ. ಸೊ ಇದು ಮೇನ್ ಡಿಫ್ರೆನ್ಸ್ ಫ್ಯಾಟ್ ವೈರಸ್ ಅಂತ ಮತ್ತೆ ಫೈಲ್ ವೈರಸ್ ಅಂತ ಬಂದಾಗ. ನೆಕ್ಸ್ಟ್ ಮುಂದೆ ಹೋಗೋಣ, ಓವರ್ ರೈಟ್ ವೈರಸ್ ಅಂತ ಹೇಳಿ. ವಾಟ್ ಇಟ್ ಡಸ್? ಇಟ್ ಡಿಲೀಟ್ ದ ಒರಿಜಿನಲ್ ಫೈಲ್ ಡಾಟಾ ಅಂಡ್ ರಿಪ್ಲೇಸ್ ಇಟ್. ಸೊ ಫೈಲ್ ಬಿಕಮ್ ಯೂಸ್ಲೆಸ್, ಡೇಟಾ ಕೆನಾಟ್ ಬಿ ರಿಕವರ್ಡ್.
ಸೊ ಇದೇನಾಗ್ತದಪ್ಪ ಅಂತ ನೋಡ್ತಾ ಹೋದ್ರೆ ಆ ಪರ್ಟಿಕ್ಯುಲರ್ ಫೈಲ್ ಅಲ್ಲಿರ್ತಕ್ಕಂಥ ಡೇಟಾವನ್ನ ರಿಪ್ಲೇಸ್ ಮಾಡ್ತಾ ಹೋಗ್ತದ ಓವರ್ ರೈಟ್ ವೈರಸ್. ಸೊ ಅವಾಗ ಏನಾಗ್ತದ, ಫೈಲ್ ಯೂಸ್ಲೆಸ್ ಆಗ್ತದೆ. ನೀವು ಏನೋ ಒಂದು ಪರ್ಟಿಕ್ಯುಲರ್ ಫೈಲಲ್ಲಿ XYZ ಇನ್ಫಾರ್ಮೇಷನ್ ಅನ್ನ ಸ್ಟೋರ್ ಮಾಡಿಟ್ಟಿದ್ರೆ ಇನ್ನೊಂದು ಈ ವೈರಸ್ ಅಟ್ಯಾಕ್ ಆದ್ಮೇಲೆ ಅಲ್ಲಿ ABC ಇನ್ಫಾರ್ಮೇಷನ್ ಸ್ಟೋರ್ ಆಗಿರ್ತದ. ಸೊ ನಮಗೆ ಬೇಕಾಗಿರೋದು ಇದು, ಬಟ್ ಅದರಲ್ಲಿರೋದು ಇದು. ಸೊ ಹಾಗಾದ್ರೆ ದಿಸ್ ಬಿಕಮ್ ಯೂಸ್ಲೆಸ್ ಅಲ್ಲ ನಮಗೆ. ಸೊ ಅದಕ್ಕೋಸ್ಕರ ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ಫೈಲ್ ಒಳಗಿರ್ತಕ್ಕಂಥ ಕಂಟೆಂಟ್ ಚೇಂಜ್ ಆದ್ಮೇಲೆ ಇಟ್ ಕೆನಾಟ್ ಬಿ ರಿಕವರ್ಡ್. ಇದಕ್ಕೆ ಎಕ್ಸಾಂಪಲ್ಸ್ ವೇ ಮತ್ತೆ ರೀಬೂಟ್, TRJ ರೀಬೂಟ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ರೆಸಿಡೆಂಟ್ ವೈರಸ್ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರ. ಯಾಕಪ್ಪ ಅಂದ್ರೆ ಇದು ಮೆಮೊರಿ ಒಳಗಡೆ ಸ್ಟೋರ್ ಆಗಿರ್ತದೆ, ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್. ಸೊ ಡೆಫಿನೇಷನ್ ಅನ್ನು ನೋಡ್ತಾ ಹೋಗಿ, ಅ ಟೈಪ್ ಆಫ್ ಎ ಮಾಲ್ವೇರ್ that hides and store itself within the computer's memory, and depending on the virus programming it can then infect any file run by the computer. This type of virus even attach itself to antivirus applications, thereby allowing it to infect any file scanned by the program. ಹಾಗಾಗಿ ರೆಸಿಡೆಂಟ್ ವೈರಸ್ ಅಂತ ಬಂದಾಗ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿ ಒಂದು ಪದ ಬರಬೇಕು, ದಟ್ ಈಸ್ ಮೆಮೊರಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇವುಗಳು ಅಟ್ಯಾಕ್ ಆಗಬಾರ್ದಂದ್ರೆ ಏನು ಮಾಡಬೇಕಪ್ಪ, ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಹೌ ಟು ಪ್ರಿವೆಂಟ್ ಅ ಕಂಪ್ಯೂಟರ್ಸ್ ಫ್ರಮ್ ದ ವೈರಸ್. ಮೊದಲೇದಾಗಿ ಆಂಟಿವೈರಸ್ಗಳ ಬಳಕೆಯಿಂದಾಗಿ. ಓಕೆ, ಆಂಟಿವೈರಸ್ ಹಾಕಿದ್ರೆ ಏನಾಗ್ತದೆ, ನೀವು ಯಾವುದೇ ಒಂದು ವೆಬ್ಸೈಟ್ ಓಪನ್ ಮಾಡಲಿ ಅಥವಾ ನಿಮ್ಮ ಕಂಪ್ಯೂಟರ್ ಒಳಗಡೆ ಯಾವುದಕ್ಕೆ ಒಂದು USB ಅನ್ನು ತಂದು ಅಟ್ಯಾಚ್ ಮಾಡಲಿ, ಏನೇ ಮಾಡಿದ್ರು ಕೂಡ ಈ ಆಂಟಿವೈರಸ್ ಅವನ್ನೆಲ್ಲವನ್ನು ಪ್ರಾಪರ್ ಆಗಿ ಸ್ಕ್ಯಾನ್ ಮಾಡ್ತದೆ. ಸ್ಕ್ಯಾನ್ ಮಾಡಿಬಿಟ್ಟು ಯಾವೆಲ್ಲ ವೈರಸ್ ಫ್ರೀ ಇದೆಯಲ್ಲ ಕಂಟೆಂಟು, ಅದನ್ನು ಮಾತ್ರ ನಿಮ್ಮ ಲ್ಯಾಪ್ಟಾಪ್ಗೆ ಅಲೋ ಮಾಡ್ತದ. ಸೊ ಅದರದ್ದು ಒಂದು ಕೆಲಸ ಯಾವುದಪ್ಪ, ಆಂಟಿವೈರಸ್. ಆಂಟಿವೈರಸ್ ಇಸ್ ಅ ಸಾಫ್ಟ್ವೇರ್ ಪ್ರೋಗ್ರಾಮ್ ದಟ್ ಕ್ಯಾನ್ ಡಿಟೆಕ್ಟ್ ವೈರಸಸ್ ಆರ್ ಮೆಲಿಸಿಯಸ್ ಪ್ರೋಗ್ರಾಮ್ಸ್. ಇಟ್ ಕ್ಯಾನ್ ಆಲ್ಸೋ remove the viruses. Therefore it is strongly recommended to use the antivirus. Of course ನಮ್ಮ ಲ್ಯಾಪ್ಟಾಪ್ ಇದೆ ಅಂದರೆ ನಾವು ಡೆಫಿನೆಟ್ ಆಗಿ ಆಂಟಿವೈರಸ್ ಅನ್ನು ಹಾಕ್ಸ್ಕೊಳ್ಳೇಬೇಕು. ಬೆಸ್ಟ್ ಎಕ್ಸಾಂಪಲ್ ಯಾವುದಕ್ಕೆ, ಕ್ವಿಕ್ ಹೀಲ್ ನಮ್ಮಲ್ಲಿ ಬಳಕೆ ಆಗ್ತಕ್ಕಂಥದ್ದು ಜಾಸ್ತಿ. ನೆಕ್ಸ್ಟ್, ಅಪ್ಡೇಟ್ ದ ಸಾಫ್ಟ್ವೇರ್. ಸೊ ಯೂಶ್ವಲಿ ಏನಾಗ್ತದೆ ಅಂದರೆ, ಪ್ರತಿಯೊಂದು ಅಪ್ಲಿಕೇಶನ್ಗಳಿದ್ದಂಥ ಸಮಯದಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಸ್ಗಳನ್ನ ಬಿಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು ಫೋನ್ಪೇ ಇದೆ ಅಂತ ಅನ್ಕೊಳ್ಳಿ, ಫೋನ್ಪೇ. ಸೊ ಈ ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದಾಗ ಇದ್ರದ್ದು ವರ್ಷನ್ 1.0 ಇರ್ತದೆ ಅನ್ಕೊಳ್ಳಿ. ಒಂದು 2-3 ತಿಂಗಳಾದ್ಮೇಲೆ ಇದರಲ್ಲಿ ಇನ್ನೊಂದು ಬಗ್ ಅದ ಅಥವಾ ಇನ್ನೂ ಒಂದು ಇಶ್ಯೂ ಇದೆ ಅಂದಾಗ ಏನು ಮಾಡ್ತಾರೆ, ಅವರು 1.1 ಮಾಡ್ತಾರೆ. ಅದಾದ ಒಂದು 2-3 ತಿಂಗಳಿಗೆ 1.2 ಮಾಡ್ತಾರೆ. ಅದಾದ 2-3 ತಿಂಗಳಿಗೆ 1.3. ಏನಾದರೂ ಮೇಜರ್ ಚೇಂಜಸ್ ಮಾಡಿದರೆ 2.0, ಅದಾದಮೇಲೆ 2.1. ಸೊ ಈ ರೀತಿಯಾಗಿ ಬದಲಾಗ್ತಾ ಹೋಗ್ತಾ ಇರ್ತದೆ. ಯಾವಾಗ ಯಾವಾಗ ತಮ್ಮ ಕೋಡಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾರಲ್ಲ, ಅವಾಗ ಅವರು ಪ್ಯಾಚ್ಗಳನ್ನು ರಿಲೀಸ್ ಮಾಡ್ತಾರೆ ನಮಗೆ. ಓಕೆ, ಆ ಪ್ಯಾಚ್ಗಳನ್ನು ನಾವು ನಮ್ಮ ಕಂಪ್ಯೂಟರ್ ಅಥವಾ ನಮ್ಮ ಲ್ಯಾಪ್ಟಾಪ್ ಅಥವಾ ನಮ್ಮ ಮೊಬೈಲ್ಗಳಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ನಾವು ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ದ ಒನ್. ಸೊ ಅಪ್ಡೇಟ್ ದ ಸಾಫ್ಟ್ವೇರ್, ಆಲ್ವೇಸ್ ಅಪ್ಡೇಟ್ ದ ಸಾಫ್ಟ್ವೇರ್ ಆನ್ ಅ ರೆಗ್ಯುಲರ್ ಬೇಸಿಸ್ ಆಸ್ ಇಟ್ ಕ್ಯಾನ್ ಫಿಕ್ಸ್ ದ ಸೆಕ್ಯೂರಿಟಿ ಪ್ಯಾಚಸ್ ಆರ್ ಅದರ್ ಬಗ್ಸ್ ಅವೈಲೇಬಲ್ ಇನ್ ದ ಸಾಫ್ಟ್ವೇರ್. ಮೂರನೇದಾಗಿ, ಸ್ಕ್ಯಾನ್ ಯುವರ್ ಫೈಲ್ಸ್. ಸೊ ಯಾವಾಗಾದ್ರೂ ನಾವು ವೆಬ್ಸೈಟ್ಗಳಿಂದ ಕಂಟೆಂಟನ್ನು ಡೌನ್ಲೋಡ್ ಮಾಡಬೇಕಾದ ಸಮಯದಲ್ಲಿ ಅದನ್ನು ಸ್ಕ್ಯಾನ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಫೋರ್ ಡೌನ್ಲೋಡಿಂಗ್ ದ ಎನಿ ಫೈಲ್ಸ್ ಫ್ರಮ್ ದ ಇಂಟರ್ನೆಟ್, it is advisable to scan the files as scan check for the embedded viruses. ಏನಾದರೂ ವೈರಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡುವ ಶಕ್ತಿ ಸ್ಕ್ಯಾನ್ಗೆ ಇರ್ತದೆ. ಸೊ ಯಾವಾಗ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೂ ಸ್ಕ್ಯಾನ್ ಮಾಡಿ ಆಮೇಲೆ ಡೇಟಾವನ್ನು ಇಂಪೋರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಹೋಗೋಣ, ಬ್ಯಾಕಪ್. ಸೊ ಇದು ಒಂದು ರೀತಿ ಹೆಂಗಪ್ಪ ಅಂದರೆ ಅಲ್ಟರ್ನೇಟಿವ್. ಸಪೋಸ್ ನಿಮ್ಮ ಲ್ಯಾಪ್ಟಾಪ್ಗೆ ವೈರಸ್ ಅಟ್ಯಾಕ್ ಆಯಿತು, ಕಂಪ್ಲೀಟಾಗಿ ಹಾಳಾಯಿತು ಲ್ಯಾಪ್ಟಾಪ್ ಅಂದಾಗ ನೀವು ಡೇಟಾವನ್ನೆಲ್ಲವನ್ನು ಕಳ್ಕೊಂಡ್ಬಿಡ್ತೀರ ಅಲ್ವಾ. ಸೊ ಆ ರೀತಿ ಆಗಬಾರ್ದಾಗಿತ್ತಂದರೆ ಯೂಶ್ವಲಿ ನೀವು ಮತ್ತೊಂದು ನಿಮ್ಮ ಪೆನ್ ಡ್ರೈವಲ್ಲೂ ಬೇರೆ ಕಡೆ ಅದನ್ನ ಏನು ಮಾಡಬೇಕು, ಬ್ಯಾಕಪ್ ಆಗಿ ಇಟ್ಕೊಂಡಿರಬೇಕು. ಸಪೋಸ್ ನಿಮ್ಮ ಡೇಟಾ ಲಾಸ್ ಆದರೂ ಕೂಡ ಆ ಬ್ಯಾಕಪ್ಪನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ಡೇಟಾವನ್ನು ರಿಕವರ್ ಮಾಡ್ಬೋದು, ರೈಟ್. ಬ್ಯಾಕಪ್ ಈಸ್ ಅ ಕಾಪಿಂಗ್ ಆಫ್ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್ ಟು ಅ ಸೆಕೆಂಡರಿ ಲೊಕೇಶನ್ ಸೊ ದ್ಯಾಟ್ the user can have the access to it in case any attack happens. Always keep the secondary backup of your personal information. ಸೊ ನಮ್ಮ ಡೇಟಾವನ್ನು ಈಸಿಲಿಯಾಗಿ ನಾವು ರಿಕವರ್ ಮಾಡ್ಕೋಬಹುದು ಇನ್ ಕೇಸ್ ಅಟ್ಯಾಕ್ ಆಗಿ ನಮ್ಮ ಕಂಪ್ಯೂಟರ್ಗಳೇನಾದರೂ ಹಾಳಾಯಿತು ಅಂದರೆ. ಅರ್ಥ ಆಗ್ತಿದೆಯಲ್ಲ. ಸೊ ಈ ರೀತಿಯಾಗಿ ನಾವು ಪ್ರಿವೆಂಟ್ ಮಾಡ್ಬೋದು. ಹೋಪ್ ನಿಮಗೆ ಈ ವೈರಸ್ನ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಹಾಗೆ ನಾನು ಕೊಡೋ ಕಂಟೆಂಟ್ ಇಷ್ಟ ಆಗಿತ್ತಂದರೆ ಈ ಕ್ಲಾಸನ್ನು ಮುಗಿಸೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು yes, you can log out. Thank you. Bye bye.